ಚಲೋ. ಸೊ ಫಸ್ಟ್ ನೀವೇನು ಮಾಡಬೇಕು, ಅಫ್ಕೋರ್ಸ್ ನೀವು ನಿಮ್ಮ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡಿಗೆ ಲಾಗಿನ್ ಆಗಬೇಕಾಗುತ್ತೆ, ರೈಟ್? ಸೊ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ಗೆ ಹೆಂಗೆ ಲಾಗಿನ್ ಆಗಬೇಕು ಅನ್ನೋದು ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ. ನಾನು ಡೇ ಒನ್ನಿಂದ ಹೇಳ್ಕೊಂಬರ್ತಿದ್ದೀನಿ. ಇವತ್ತು ಲಾಸ್ಟ್ ಡೇ ಆಫ್ ಯುವರ್ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್, ರೈಟ್? ಸೊ ಜಸ್ಟ್ 10 ಮಿನಿಟ್ಸಲ್ಲಿ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕು. ಬಟ್ ಈ 10 ಮಿನಿಟ್ಸಲ್ಲಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೂ ಕೂಡ ಎಲಿಮೆಂಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಬೇಸಿಕಲಿ ಫಸ್ಟ್ ನೀವು ಎಲಿಮೆಂಟರ್ ಒಂದು ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು ಅಟ್ ಎನಿ ಕಾಸ್ಟ್. ಸೊ ಪ್ಲಗಿನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಗೊತ್ತಲ್ವಾ? ಜಸ್ಟ್ ಗೋ ಟು ಪ್ಲಗಿನ್ಸ್, ಆ್ಯಡ್ ಪ್ಲಗಿನ್. ನಿಮ್ಗೆ ಯಾವ ಪ್ಲಗಿನ್ ಬೇಕೋ ಆ ಪ್ಲಗಿನನ್ನು ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಲಿಮೆಂಟರ್. ಓಕೆ, ಸೊ ಇಲ್ಲಿ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ಸಿಂಪಲ್. ಏನು ತೊಂದರೆ ಇಲ್ಲ ಅದರಲ್ಲಿ. ಅಂತಂದರೆ ಏನು ಡಿಫಿಕಲ್ಟ್ ಲೆವೆಲ್ ಅಂತ ಏನೂ ಇಲ್ಲ. ಜಸ್ಟ್ ಆ್ಯಪ್ ಹೆಂಗೆ ಇನ್ಸ್ಟಾಲ್ ಮಾಡ್ತೀವೋ ಮೊಬೈಲಲ್ಲಿ ಅದೇ ರೀತಿ ವೆಬ್ಸೈಟಲ್ಲಿ ಪ್ಲಗಿನ್ಸನ್ನು ಇನ್ಸ್ಟಾಲ್ ಮಾಡ್ತೀವಿ, ಸಿಂಪಲ್, ರೈಟ್? ಸೊ ನಾವು ಎಲಿಮೆಂಟರ್ ನಾವು ನೆನ್ನೆ ಕಲ್ತಿದ್ದೀವಿ. ಸೊ ನಾವು ನಮಗೊಂದು ಪ್ರೋಸೆಸ್ ಇರುತ್ತೆ, ರೈಟ್? ಪೇಜಸ್ ಕ್ರಿಯೇಟ್ ಮಾಡಬೇಕು, ಆಫ್ಟರ್ ದಟ್ ಥೀಮ್ ಅಪ್ಲೈ ಮಾಡಬೇಕು, ಆಫ್ಟರ್ ದಟ್ ಮೆನು ಕ್ರಿಯೇಟ್ ಮಾಡಬೇಕು, ಆಫ್ಟರ್ ದಟ್ ಕಸ್ಟಮೈಸ್ ಮಾಡಬೇಕು, ರೈಟ್? ಇದೆಲ್ಲ ಆಪ್ಷನ್ಸ್ಗಳು ನಮಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಈ 4 ಸ್ಟೆಪ್ಸನ್ನು ನಾವೇನು ಮಾಡಬೇಕು, ಕವರ್ ಮಾಡಲೇಬೇಕು, ರೈಟ್? ಮ್ಯಾಂಡೇಟ್ರಿ ಥಿಂಗ್. ಬಟ್ ಇವತ್ತಿನ ಕ್ಲಾಸಲ್ಲಿ ನೀವು ಪೇಜಸ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಮೆನು ಕ್ರಿಯೇಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಕಸ್ಟಮೈಸ್ ಮಾಡೋ ನೆಸೆಸಿಟಿನೂ ಕೂಡ ಇರೋದಿಲ್ಲ. ಒಂದೇ ಒಂದು ಥೀಮ್ ನಿಮ್ಮ ಇಡೀ ವೆಬ್ಸೈಟನ್ನು ಸೆಟ್ ಮಾಡಿಕೊಡುತ್ತೆ. ಒಂದೇ ಒಂದು ಥೀಮ್, ರೈಟ್? ಸೊ ಇಲ್ಲಿ ಏನು ಮ್ಯಾಂಡೇಟ್ರಿ? ಒಂದು ಥೀಮನ್ನು ಅಂತೂ ಡೆಫಿನೆಟ್ಲಿ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಗೋ ಟು ಯುವರ್ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್. ಆ್ಯಸ್ ಆಫ್ ನಾವು ನಾನು ನೆನ್ನೆ ಏನು ಕ್ರಿಯೇಟ್ ಮಾಡಿದ್ದೆ ಅಲ್ವಾ ಪೇಜ್, ಅದನ್ನು ನಾನು ಡಿಲೀಟ್ ಮಾಡ್ತೀನಿ. ನೆನ್ನೆ ನಾವು ಜಸ್ಟ್ ಎಲಿಮೆಂಟರನ್ನು ಯೂಸ್ ಮಾಡಿಕೊಂಡು ಒಂದು ಡೆಮೋ ಥರ ನಾವೊಂದು ಕ್ರಿಯೇಟ್ ಮಾಡಿದ್ವಿ, ರೈಟ್? ಅದು ಸೇವಾಗಿ ಬಂದಿತ್ತು. ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ನಾನು ಏನು ಮಾಡಿದ್ದೆ, ಕ್ರಿಯೇಟ್ ಮಾಡಿದ್ದೆ ಅಷ್ಟೇ. ಸೊ ಅದನ್ನು ಬಿಟ್ಟು ಬೇರೆ ಏನು ಇರಲಿಲ್ಲ. ಸೊ ಆ್ಯಸ್ ಫಾರ್ ನಾವು ನಾನೇನು ಮಾಡ್ತೀನಿ ಅಂತಂದರೆ ಆ ಪೇಜನ್ನು ನಾನು ಡಿಲೀಟ್ ಮಾಡ್ತೀನಿ. ಹೋಮ್ ಪೇಜ್ ಅಂತ ಇದೆ. ಸೊ ಜಸ್ಟ್ ನಾನು ಡಿಲೀಟ್ ಮಾಡ್ತೀನಿ, ರೈಟ್? ಸೊ ಇವಾಗ ನನ್ನ ಹತ್ರ ಯಾವ ಪೇಜು ಇಲ್ಲ. ಈ ಪ್ರೈವಸಿ ಪಾಲಿಸಿ ಪೇಜ್ ಒಂದಿದೆ, ಸ್ಯಾಂಪಲ್ ಪೇಜ್ ಒಂದಿದೆ. ಸೊ ನಾನು ಲೆಟ್ ಮಿ ಟೇಕ್ ಈ ಎರಡೂ ಕೂಡ ನಾನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡಬೇಕು ಅಂತಂದರೆ ಜಸ್ಟ್ ಪೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಲ್ಕ್ ಆಪ್ಷನ್ ಅಂತ ಇರುತ್ತೆ, ಮೂವ್ ಟು ಟ್ರ್ಯಾಶ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಜಸ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ, ರೈಟ್? ಸೊ ಇವಾಗ ನಾವೊಂದು ಥೀಮನ್ನು ಅಪ್ಲೈ ಮಾಡಬೇಕು. ಆ ಥೀಮ್ ನೇಮ್ ಬಂದ್ಬಿಟ್ಟು ಆಸ್ಟ್ರಾ. ಓಕೆ, ಬ್ಯೂಟಿಫುಲ್ ಥೀಮ್ ಇದು. ಸೊ ಜಸ್ಟ್ ಇದೊಂದು ಥೀಮಿಂದ ನೀವು ಒಂದು 10 ಮಿನಿಟ್ಸಲ್ಲಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು. ಸೊ ಅಗೇನ್ ಗೋ ಟು ಯುವರ್ ಡ್ಯಾಶ್ ಬೋರ್ಡ್, ರೈಟ್? ಸೊ ಜಸ್ಟ್ ಥೀಮ್ ಎಲ್ಲಿ ಬರುತ್ತೆ, ಅಪಿಯರೆನ್ಸ್ ಸೆಂಟರಲ್ಲಿ ಥೀಮ್ಸ್ ಆಪ್ಷನ್ ಇರುತ್ತೆ, ರೈಟ್? ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಆಫ್ಟರ್ ದಟ್ ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಸರ್ಚ್ ಆಸ್ಟ್ರಾ. ಓಕೆ, ಆಸ್ಟ್ರಾ. ಇಲ್ಲಿ ಆಪ್ಷನ್ ಇದೆ. ಸೊ ಸೇಮ್ ನೀವೇನು ಮಾಡಬೇಕು, ಫಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕು, ದೆನ್ ಆ್ಯಕ್ಟಿವೇಟ್, ರೈಟ್? ಅಪಿಯರೆನ್ಸ್ ಸೆಂಟರಲ್ಲಿ ಥೀಮ್ ಆಪ್ಷನ್ ಇರುತ್ತೆ. ಹೋಗ್ಬಿಟ್ಟು ಆ್ಯಡ್ ಥೀಮ್ ಮೇಲೆ ಕ್ಲಿಕ್ ಮಾಡಿ ಆಸ್ಟ್ರಾ ಥೀಮನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ಸಿಂಪಲ್. ಸೊ ನಿಮ್ಮ ವೆಬ್ಸೈಟ್ ಇವಾಗ ಹೆಂಗೆ ಕಾಣುತ್ತೆ, ಈ ರೀತಿ ಇದೆ. ಅಂತಂದರೆ ಏನೂ ಇಲ್ಲ, ಖಾಲಿ, ರೈಟ್? ಸೊ ಈ ಆಸ್ಟ್ರಾ ಏನಪ್ಪ ಅಂತಂದರೆ ಒಂದು ಥೀಮ್. ಬಟ್ ಈ ಥೀಮಲ್ಲಿ ನಮಗೆ ವೆಬ್ಸೈಟ್ ಟೆಂಪ್ಲೇಟ್ಸ್ಗಳು ಸಿಗ್ತವೆ. ಏನೋ ವೆಬ್ಸೈಟ್ ಟೆಂಪ್ಲೇಟ್ಸ್ಗಳು ಸಿಗ್ತವೆ, ರೈಟ್? ಸೊ ಈ ವೆಬ್ಸೈಟ್ ಟೆಂಪ್ಲೇಟ್ಸ್ಗಳು ನಮಗೆ ಆಸ್ಟ್ರಾದಲ್ಲಿ ಸಿಗೋದ್ರಿಂದ ಸೊ ನಾವೇನು ಮಾಡಬೇಕು, ಆಸ್ಟ್ರಾ ಥೀಮನ್ನು ಅಪ್ಲೈ ಮಾಡಿದ್ವಿ, ರೈಟ್? ಸೊ ಅದಕ್ಕೋಸ್ಕರ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡ್ಯಾಶ್ ಬೋರ್ಡಲ್ಲಿ ಆಸ್ಟ್ರಾ ಅಂತ ಬರುತ್ತೆ, ಆಸ್ಟ್ರಾ. ಸೊ ಆಸ್ಟ್ರಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮೇಲೆಗಡೆ ಇಲ್ಲಿ ನಮಗೆ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಬರುತ್ತೆ. ಏನು, ಸ್ಟಾರ್ಟರ್ ಟೆಂಪ್ಲೇಟ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ರೈಟ್, ಸೊ ಕ್ಲಿಕ್ ಮಾಡಿದಾದ್ಮೇಲೆ ಜಸ್ಟ್ ಸ್ಕ್ರೋಲ್ ಡೌನ್.
ಸ್ಟಾರ್ಟ್ ಬಿಲ್ಡಿಂಗ್ ನಾವು ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೊ ಜಸ್ಟ್ ಸ್ಟಾರ್ಟ್ ಬಿಲ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಸ್ಟಾರ್ಟರ್ ಟೆಂಪ್ಲೇಟ್ಸ್ಗಳನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸೊ ಇಲ್ಲಿ ನಮ್ಗೆ 2 ಆಪ್ಷನ್ ಇರುತ್ತೆ. AI ವೆಬ್ಸೈಟ್ ಬಿಲ್ಡರ್ ಇರುತ್ತೆ ಅಥವಾ ಕ್ಲಾಸಿಕ್ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಅಂತ ಇರುತ್ತೆ. ಸೊ ನೀವು AI ಅನ್ನು ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ತೀರಾ ಅಂತಂದರೆ ನೀವು ಬಿಲ್ಡ್ ಮಾಡ್ಬೋದು. ಹಾಗೇನು ಪ್ರಾಂಪ್ಟ್ ಬರಿಬೇಕಾಗತ್ತೆ. ಇಲ್ಲ ನಾವು ಟೆಂಪ್ಲೇಟ್ಸ್ಗಳನ್ನೇ ಯೂಸ್ ಮಾಡ್ಕೊಂಡು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ ಟೆಂಪ್ಲೇಟ್ಸನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಬಿಗಿನರ್ ಲೆವೆಲಿಗೆ ನಾನು ರೆಫರ್ ಮಾಡೋದು ಗೋ ಫಾರ್ ಸ್ಟಾರ್ಟರ್ ಟೆಂಪ್ಲೇಟ್ಸ್ ಓನ್ಲಿ. ಸೊ ಇಲ್ಲಿ ನಮಗೆ ಬಿಲ್ಡ್ ವಿತ್ ಟೆಂಪ್ಲೇಟ್ಸ್ ಅಂತ ಇದೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡಿ. ಬಟ್ ನಾನಿವತ್ತು ಈ ಕ್ಲಾಸನ್ನು ಹೇಳ್ಕೊಡ್ತೇನೆ, ಬಿಲ್ಡ್ ವಿತ್ ಟೆಂಪ್ಲೇಟ್ಸ್. ಆಫ್ಟರ್ ದಟ್ ಯಾವ ಪೇಜ್ ಬಿಲ್ಡರನ್ನು ನೀವು ಯೂಸ್ ಮಾಡ್ಕೋತೀರ ನೆನ್ಪಿಟ್ಕೊಳ್ಳಿ. ಎಲಿಮೆಂಟರ್ ಅನ್ನೋದು ಒಂದು ಪೇಜ್ ಬಿಲ್ಡರ್, ಅದೇ ರೀತಿ ಬ್ಲಾಕ್ ಎಡಿಟರ್ ಅನ್ನೋದು ಕೂಡ ಒಂದು ಪೇಜ್ ಬಿಲ್ಡರ್. ರೈಟ್, ನಾವು ಕಲ್ತಿರೋದು ಯಾವುದು? ಎಲಿಮೆಂಟರ್. ರೈಟ್, ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಎಲಿಮೆಂಟರನ್ನು ಚೂಸ್ ಮಾಡ್ಕೊಳ್ಳಿ. ಎಲಿಮೆಂಟರನ್ನು ಚೂಸ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ರೈಟ್, ಸೊ ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಟೆಂಪ್ಲೇಟ್ಸ್ಗಳಿದಾವೆ, ಸಾಕಷ್ಟು ಟೆಂಪ್ಲೇಟ್ಸ್. ಅಗೇನ್ ಆಸ್ಟ್ರಾ ಅನ್ನೋದು ಫ್ರೀ ವರ್ಷನಲ್ಲಿ ಕೂಡ ಇದೆ, ಪೇಯ್ಡ್ ವರ್ಷನಲ್ಲಿ ಕೂಡ ಇದೆ. ಓಕೆ, ಬಟ್ ಐ ಆಮ್ ಟೆಲ್ಲಿಂಗ್ ಯು ಫ್ರೀ ವರ್ಷನ್ ಈಸ್ ನಮಗೆ ಮೋರ್ ದ್ಯಾನ್ ಎನಫ್. ಸೊ ನೀವು ಪೇಯ್ಡ್ ವರ್ಷನ್ಗೆ ಹೋಗೋದೇ ಬೇಡ. ನೀವು ಅಡ್ವಾನ್ಸ್ ಲೆವೆಲ್ ಮಲ್ಟಿಪಲ್ ಕ್ಲೈಂಟ್ಸ್ಗಳನ್ನು ನೀವು ಹ್ಯಾಂಡ್ಲ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ಪೇಯ್ಡ್ ವರ್ಷನ್ಗೆ ಹೋಗಿ. ಬಟ್ ಬಿಗಿನರ್ ಲೆವೆಲ್ ಅಥವಾ ಇಂಟರ್ಮೀಡಿಯೇಟ್, ರೈಟ್, ಸೊ ಆ ಲೆವೆಲಲ್ಲಿ ಇದ್ದಾಗ ಫ್ರೀ ವರ್ಷನ್ ಈಸ್ ಎನಫ್. ಸಿ ಇಲ್ಲಿ ನಮಗೆ ಪ್ರೀಮಿಯಂ ಅಂತ ಏನು ಇದೆ ಅಲ್ಲ, ರೈಟ್, ಸೊ ಅವೆಲ್ಲದು ಕೂಡ ನಾವೇನು ಮಾಡಬೇಕಾಗುತ್ತೆ, ಅಮೌಂಟ್ ಪೇ ಮಾಡಬೇಕು. ರೈಟ್, ಸೊ ಇಲ್ಲೆಲ್ಲಿ ಪ್ರೀಮಿಯಂ ಅಂತ ಕಾಣೋದಿಲ್ಲ ಅಲ್ವಾ, ಅದೆಲ್ಲ ಫ್ರೀ ವರ್ಷನ್. ಓಕೆ, ಸೊ ಒನ್ ಸೆಕೆಂಡ್ ಗೈಸ್. ರೈಟ್, ಸೊ ಪ್ರೀಮಿಯಂ ಅನ್ನೋದೆಲ್ಲ ಅಮೌಂಟ್ ಪೇ ಮಾಡಬೇಕು ನೀವು. ಅಟ್ ಎನಿ ಕಾಸ್ಟ್ ಅಮೌಂಟನ್ನು ನೀವೇನು ಮಾಡಬೇಕಾಗುತ್ತೆ, ಪೇ ಮಾಡಬೇಕಾಗುತ್ತೆ. ಸೊ ಒನ್ ಸೆಕೆಂಡ್. ರೈಟ್, ಸೊ ಡೋಂಟ್ ವರಿ, ಈ ಕ್ಲಾಸಿನ ರೆಕಾರ್ಡಿಂಗ್ ನಿಮಗೆ ಸಿಗುತ್ತೆ. ರೈಟ್, ಪ್ರೀಮಿಯಂ ಅನ್ನೋದೆಲ್ಲ ಏನು, ಪೇಯ್ಡ್ ವರ್ಷನ್. ಪ್ರೀಮಿಯಂ ಇಲ್ದಿದ್ದೆಲ್ಲ ಫ್ರೀ ವರ್ಷನ್. ಸೊ ಇಲ್ಲಿ ನಮಗೆ ಯಾವ ಬಿಸ್ನೆಸ್ಸಿಗೆ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಂತ ಅನ್ಕೋತಿರುವ ಅಲ್ವಾ, ಅದ್ರ ಎಲ್ಲ ರಿಲೇಟೆಡ್ ಟೆಂಪ್ಲೇಟ್ಸ್ಗಳು ಕೂಡ ನಿಮ್ಗೆ ಇಲ್ಲಿ ಸಿಗ್ತವೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬಿಸ್ನೆಸ್ಸಿಗೆ ನೀವು ರನ್ ಮಾಡ್ತಿರ್ತೀರ. ಇಲ್ಲಿ ನೀವು ನೋಡ್ಬೋದು, ಏಜೆನ್ಸಿಗೆ ಏನಾದರೂ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ, ರೆಸ್ಟೋರೆಂಟಿಗೆ ಕ್ರಿಯೇಟ್ ಮಾಡ್ತಿದ್ದೀರಾ, ಹೋಟೆಲ್ ಆ್ಯಂಡ್ ಟ್ರಾವೆಲ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ, ಕನ್ಸ್ಟ್ರಕ್ಷನ್ನೇ ಕ್ರಿಯೇಟ್ ಮಾಡ್ತಿದ್ದೀರಾ, ಮ್ಯಾನುಫ್ಯಾಕ್ಚರಿಂಗ್, ಟ್ರಾನ್ಸ್ಪೋರ್ಟ್, ಪೆಟ್ಸ್, ಗಾರ್ಡನಿಂಗ್, ಲ್ಯಾಂಡಿಂಗ್ ಪೇಜಸ್. ರೈಟ್, ಸೊ ಫಾರ್ ಎಕ್ಸಾಂಪಲ್ ಐ ಟೇಕ್ ರೆಸ್ಟೋರೆಂಟ್. ಸೊ ರೆಸ್ಟೋರೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ಟೆಂಪ್ಲೇಟ್ಸ್ಗಳು ಇಲ್ಲಿ ಓಪನ್ ಆಗ್ತವೆ. ಸಿ ಸೊ ಇಲ್ಲಿ ಯೆಲ್ಲೋ ಕಲರ್ ಪ್ರೀಮಿಯಂ ಅನ್ನೋದು ಇಗ್ನೋರ್ ಮಾಡಿ, ಅದಕ್ಕೆ ನಾವು ಅಮೌಂಟ್ ಪೇ ಮಾಡಬೇಕು. ಬಟ್ ಫ್ರೀ ಆಫ್ ಕಾಸ್ಟಲ್ಲಿ ಎಷ್ಟೊಂದು ಟೆಂಪ್ಲೇಟ್ಸ್ಗಳು ಸಿಗ್ತಿದ್ದಾವೆ. ರೈಟ್, ನಮಗೆ ಸಿ ಎಷ್ಟೊಂದು ಟೆಂಪ್ಲೇಟ್ಸ್. ರೈಟ್, ಸೊ ರೆಸ್ಟೋರೆಂಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು, ಲೋಕಲ್ ಬಿಸ್ನೆಸ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ಗೆ, ಪ್ಲಂಬರ್ಗೆ, AC ಟೆಕ್ನಿಷಿಯನ್ಗೆ, ರೂಫಿಂಗ್ ಸರ್ವಿಸಸ್ಸು, ಕೊರಿಯರ್ ಡೆಲಿವರಿ. ಸೊ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ರೈಟ್, ಎಲ್ಲ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಸೊ ಜಸ್ಟ್ ನೀವೇನು ಮಾಡಬೇಕು, ಟೆಂಪ್ಲೇಟನ್ನು ಚೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಪರ್ಸ್ನಲ್ ಕೇರ್, ಸಲೂನ್, ಬ್ಯೂಟಿ, ಫಿಟ್ನೆಸ್, ಯೋಗ, ಸ್ಪಾ ಆ್ಯಂಡ್ ಮಸಾಜ್. ರೈಟ್, ಸಿ ರೈಟ್, ಸೊ ಜಸ್ಟ್ ನಿಮಗೆ ಯಾವುದು ಸರಿ ಬರುತ್ತೆ, ಯಾವುದಕ್ಕೋಸ್ಕರ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ, ಅವನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ ಮೈ ಕೇಸ್ ಐ ಸೆಲೆಕ್ಟ್ ಫಾರ್ ಎಕ್ಸಾಂಪಲ್
ಲೈಕ್ ರೆಸ್ಟೋರೆಂಟ್ ಅಂತ ಅನ್ಕೊಳ್ಳೋಣ, ರೈಟ್? ಸೊ ರೆಸ್ಟೋರೆಂಟ್ ಅಂತ ಬಂದಾಗ ನನಗೆ ಸಾಕಷ್ಟು ಟೆಂಪ್ಲೇಟ್ಸ್ಗಳು ಸಿಗ್ತವೆ. ಓಕೆ, ಸೊ ನನಗೆ ಯಾವ್ದು ಇಷ್ಟ ಆಗುತ್ತೋ ನಾನು ಆ ಟೆಂಪ್ಲೇಟನ್ನು ತೊಗೊಳ್ತೇನೆ. ಸೊ ಲೆಟ್ ಮೀ ಟೇಕ್ ದಿಸ್ ಒನ್. ಓಕೆ, ಇಟಾಲಿಯನ್ ರೆಸ್ಟೋರೆಂಟ್. ಸೊ ನನಗೆ ಈ ಟೆಂಪ್ಲೇಟ್ ಬೇಕು, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಟೆಂಪ್ಲೇಟನ್ನು ಚೂಸ್ ಮಾಡ್ತೀನಿ. ರೈಟ್? ಸೊ ಈ ಟೆಂಪ್ಲೇಟನ್ನು ನಾವು ಚೂಸ್ ಮಾಡ್ತೀವಿ. ಸೊ ದೆನ್ ಕಂಟಿನ್ಯೂ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಸೆಲೆಕ್ಟ್ ಫ್ಯೂಚರ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಕಾಂಟ್ಯಾಕ್ಟ್ ಫಾರ್ಮ್ ಏನಾದರೂ ಬೇಕಾ ಅಂತಂದರೆ ನಮಗೆ ಆ ಟೆಂಪ್ಲೇಟಲ್ಲಿ ಕೆಲವು ಪ್ಲಗಿನ್ಸ್ಗಳನ್ನು ಅವ್ರು ಯೂಸ್ ಮಾಡಿರ್ತಾರೆ. ಸೊ ಆ ಎಲ್ಲ ಪ್ಲಗಿನ್ಸ್ಗಳು ಕೂಡ ಇಲ್ಲಿರ್ತವೆ. ಸೊ ನೀವು ಜಸ್ಟ್ ಏನು ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಲೈಕ್ ಸ್ಕಿಪ್ ಆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಫ್ಟರ್ ದ್ಯಾಟ್ ನಿಮ್ಮ ಫಸ್ಟ್ ನೇಮ್ ಆ್ಯಂಡ್ ನಿಮ್ಮ ಇಮೇಲ್ ಐ ಡಿಯನ್ನು ನೀವು ಕೊಡಬೇಕಾಗುತ್ತೆ. ರೈಟ್? ಒನ್ಸ್ ಇಟ್ಸ್ ಡನ್, let's yeah, ಸೊ ನಿಮ್ಮ ನೇಮ್, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನೇಮ್ ಕೊಡ್ತೀನಿ. ಸೊ ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿಯನ್ನು ನೀವು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೊ ನಾನಿಲ್ಲಿ ನನ್ನ ಇಮೇಲ್ ಐ ಡಿಯನ್ನು ಕೊಟ್ಟಿದ್ದೀನಿ. ಆಫ್ಟರ್ ದಟ್ ಸಬ್ಮಿಟ್ ಅಂಡ್ ಬಿಲ್ಡ್ ಮೈ ವೆಬ್ಸೈಟ್ ಅಂತ ಇರುತ್ತೆ. ಓಕೆ, ಸಬ್ಮಿಟ್ ಅಂಡ್ ಬಿಲ್ಡ್ ಮೈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್ ಅಂತಂದರೆ ಆ ವೆಬ್ಸೈಟಲ್ಲಿ ಯಾವ್ಯಾವ ರೀತಿಯಾದಂಥ ಪ್ಲಗಿನ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಅಲ್ವಾ, ಅವೆಲ್ಲವೂ ಕೂಡ ಇನ್ಸ್ಟಾಲ್ ಆಗ್ತಾ ಬರ್ತವೆ. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಪೇಜಸ್ ಕ್ರಿಯೇಟ್ ಮಾಡಲಿಲ್ಲ, ಪ್ಲಗಿನ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಿಲ್ಲ. ಒಂದೇ ಒಂದು ಪ್ಲಗಿನ್ ಬೇಕು, ಯಾವುದಾದ್ರು ಎಲಿಮೆಂಟರ್, ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ರೈಟ್? ಮೆನ್ಯೂಸ್ಗಳನ್ನು ಕ್ರಿಯೇಟ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ ನಾವು, ಜಸ್ಟ್ ಒಂದು ಥೀಮ್ ಅಪ್ಲೈ ಮಾಡಿದ್ವಿ ಅಷ್ಟೇ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ವೆಬ್ಸೈಟ್ ಏನಾಗ್ತಿದೆ, ಬಿಲ್ಡ್ ಆಗ್ತಿದೆ. ಸೊ ಇಲ್ಲಿ ವ್ಯೂ ಯುವರ್ ವೆಬ್ಸೈಟ್ ಅಂತ ಇರುತ್ತೆ. ವ್ಯೂ ಯುವರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸಿ, ನಿಮ್ಮ ವೆಬ್ಸೈಟ್ ಈಸ್ ರೆಡಿ. ಸೊ ಎಷ್ಟು ಸಿಂಪಲ್ ಅಲ್ವಾ? ಸಿಂಪಲೋ ಅಲ್ವೋ? ರೈಟ್? ತುಂಬ ಸಿಂಪಲ್. ಏನು ಮಾಡಿದ್ವಿ ನಾವು? ನಥಿಂಗ್, ಒಂದು ಥೀಮ್ ಅಪ್ಲೈ ಮಾಡಿವಿ ಅಷ್ಟೇ. ಸಿ, ಕರೆಕ್ಟಾಗಿರೋ ಮೆನು ಇದೆ, ನಮ್ಗೆ ಏನೇನು ಬೇಕೋ ಆ ಪೇಜಸ್ಗಳಿದ್ದಾವೆ. ರೈಟ್? ಸೊ ಇವಾಗ ಇದನ್ನು ನಮ್ಮ ಬಿಸ್ನೆಸ್ಗೆ ಹೆಂಗೆ ಬೇಕೋ ಹಂಗೆ ನಾವು ಚೇಂಜ್ ಮಾಡ್ಕೋಬೇಕಂತ ಅಂದ್ಕೊಳ್ಳೋಣ. ರೈಟ್? ಸೊ ಇಲ್ಲಿ ನಮಗೆ ಆಪ್ಷನ್ ಇದೆ, ಎಡಿಟ್ ವಿತ್ ಎಲಿಮೆಂಟರ್. ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಎಲಿಮೆಂಟರ್ ಕ್ಲಾಸ್ ನಾನು ನಿನ್ನೆ ಕ್ಲಾಸ್ ಕವರ್ ಮಾಡಿದ್ದೆ, ಮತ್ತೆ ನಾನು ಹೇಳಲ್ಲ. ಓಕೆ, ಸೊ ರೆಕಾರ್ಡಿಂಗ್ ಕ್ಲಾಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡ್ಕೊಳ್ಳಿ. ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ರೈಟ್? ಸೊ ಬೇಸಿಕಲಿ ಯಾವ ಪೇಜನ್ನು ನೀವು ಎಡಿಟ್ ಮಾಡಬೇಕು ಅಂತ ಅನ್ಕೋತೀರೋ ಆ ಪೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಅಬೌಟ್ ಅಸ್ ಪೇಜ್, ಇಲ್ಲಿ ಆಪ್ಷನ್ ಇರುತ್ತೆ ಎಡಿಟ್ ವಿತ್ ಎಲಿಮೆಂಟರ್. ಸೊ ಅವಾಗ ನೀವು ಅಬೌಟ್ ಆಸ್ ಪೇಜನ್ನು ಎಡಿಟ್ ಮಾಡ್ಬೋದು. ಹೋಮ್ ಪೇಜ್ ಬೇಕು ಅಂದರೆ ಹೋಮ್ ಪೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎಡಿಟ್ ವಿತ್ ಎಲಿಮೆಂಟರ್ ಮೇಲೆ ಕ್ಲಿಕ್ ಮಾಡಿ. ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು, ಬಂತಾ? ರೈಟ್? ಸೊ ಇವಾಗ ಇಲ್ಲಿ ನೀವು ಏನೇನನ್ನ ಎಡಿಟ್ ಮಾಡಬೇಕಂತ ಅನ್ಕೋತೀರೋ ಅದೆಲ್ಲದನ್ನು ಕೂಡ ಇಲ್ಲಿ ಎಡಿಟ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ಳಿ. ಅವಾಗ ನೀವೇನು ಮಾಡಬೇಕು, ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡಬೇಕು. ರೈಟ್? ಸೊ ಈ 6 ಡಾಟ್ ಏನಿದೆ ಎಡಿಟ್ ಕಂಟೈನರ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ದೆನ್ ಸ್ಟೈಲ್ ಆಪ್ಷನ್ಗೆ ಹೋಗಿ. ಓಕೆ, ಇಲ್ಲಿ ಇಮೇಜ್ ಇರುತ್ತೆ. ಸಿ, ನೀವು ಇಮೇಜನ್ನು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇಮೇಜ್, ಚೂಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರೋ ಯಾವುದಾದ್ರೂ ಇಮೇಜನ್ನು ನೀವು ತೊಗೊಳ್ತೀರಾ ಅಂದರೆ ತೊಗೊಳ್ಳಿ, ಇಲ್ಲ ನಿಮ್ಮ ಕಂಪ್ಯೂಟರಿಂದ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅಪ್ಲೋಡ್ ಮಾಡ್ಕೊಳ್ಳಿ. ರೈಟ್? ಸರ್ಚ್ ಇಮೇಜ್ ಮಾಡ್ತೀರಾ ಅಂತಂದರೆ ಸರ್ಚ್ ಇಮೇಜ್ ಇರುತ್ತೆ. ಯು ಕ್ಯಾನ್ ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್. or else let me go for food. Okay, right? or else ಬೇರೆ ಏನಾದರೂ ಮಾಡ್ತೀರಾ ಅಂತಂದರೆ ಲೈಕ್ ಯು ಕ್ಯಾನ್ ಸರ್ಚ್ ಪಿಜ್ಜಾ, ಬರ್ಗರ್. ಸೊ ನಿಮ್ಗೇನು ಬೇಕು ಅದನ್ನು ನೀವು ಇಲ್ಲಿ ಆರಾಮಾಗಿ ತೊಗೋಬೋದು. ರೈಟ್? ಸೊ ಐ ವಿಲ್ ಚೂಸ್ ದಿಸ್. ಓಕೆ, ಸೊ ಇಲ್ಲಿ ಆಪ್ಷನ್ ಇದೆ ಇನ್ಸರ್ಟ್ ಇಮೇಜ್. ಇನ್ಸರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ.
ಸಿ ಆ ಇಮೇಜ್ ಹೋಗಿ ಈ ಇಮೇಜ್ ಬಂತು, ರೈಟ್? ಕರೆಕ್ಟ್. ಆ ಇಮೇಜ್ ಹೋಗಿ ಈ ಇಮೇಜ್ ಬಂತು, ರೈಟ್? ಸೊ ಇಫ್ ಇನ್ ಕೇಸ್ ಈ ಎಲಿಮೆಂಟ್ ಬೇಡ ಅಂತ ಅನ್ಕೊಳ್ಳೋಣ ನಮಗೆ, ರೈಟ್? ಸೊ ಇಲ್ಲಿ ಒಂದು ಎಲಿಮೆಂಟ್ ಇದೆ, ಇದು ನಮಗೆ ಬೇಡ. ಸೊ ನೀವೇನು ಮಾಡಬೇಕು, ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಎಲಿಮೆಂಟ್ ಡಿಲೀಟ್ ಆಗುತ್ತೆ, ರೈಟ್? ಸೊ ಇಲ್ಲಿ ಹೆಡ್ಡಿಂಗ್ ಏನೋ ಚೇಂಜ್ ಮಾಡಬೇಕಂತ ಅನ್ಕೋತೀರಿ. ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್ ನೇಮ್, ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ನೇಮ್ ಹೇಳ್ತೀರಾ ಬೇಗ? ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು. ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀರಾ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ನೇಮ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು, ಉದ್ದ ಉದ್ದ ಎಲ್ಲ ಹೇಳ್ಬೇಡಿ. ಹೇಳಿ. Tell me. So you can use some ಲೈಕ್ ಕೆಫೆ ಅಂತ ನಾನು ಯೂಸ್ ಮಾಡ್ತೀನಿ, ಬಟ್ ಇದು ಕೆಫೆಸ್ದಲ್ಲ, ಬಟ್ ಜಸ್ಟ್ ಕೆಫೆ ಅಂತ ಯೂಸ್ ಮಾಡ್ತೀನಿ. ಸಿ ಚೇಂಜ್ ಆಯಿತು. ಸ್ಟೈಲ್ ಚೇಂಜ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಫಾಂಟ್ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್. ಲೈಕ್ ಟೈಪೋಗ್ರಫಿಗೆ ಹೋಗಿ ಫ್ಯಾಮಿಲಿ ಏನಾದರೂ ಅಂತಂದರೆ ಲೈಕ್ ಫಾಂಟ್ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್, ರೈಟ್? ಆ್ಯಂಡ್ ನಿಮಗೆ ಎಲಿಮೆಂಟರ್ ಮೇಲೆ ಇನ್ನೂ ಐಡಿಯಾ ಬರಬೇಕು ಅಂತಂದರೆ ಒಂದು ಥೀಮನ್ನು ಅಂತಂದರೆ ಈ ರೀತಿ ಟೆಂಪ್ಲೇಟನ್ನು ನೀವು ಏನು ಮಾಡಿ, ಕ್ರಿಯೇಟ್ ಮಾಡಿ ಅಂತಂದರೆ ಅಪ್ಲೈ ಮಾಡಿದ್ದಾದಮೇಲೆ ನೀವೇನು ಮಾಡ್ತೀರಾ, ರೈಟ್? ಸೊ ಅಪ್ಲೈ ಮಾಡಿದ್ದಾದಮೇಲೆ ಜಸ್ಟ್ ಗೋ ಥ್ರೂ ಮಾಡಿ ಅಂತಂದರೆ ಅವ್ರು ಏನೇನು ಆಪ್ಷನ್ಸನ್ನು ಯೂಸ್ ಮಾಡಿದ್ದಾರೆ ಅದೆಲ್ಲದು ಕೂಡ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅಂದ್ಕೊಳ್ಳೋಣ, ರೈಟ್? ಸೊ ಇಲ್ಲಿ ನನಗೆ ಗೊತ್ತಾಗುತ್ತೆ ಅವ್ರು ಇಮೇಜ್ ಏನು ಯೂಸ್ ಮಾಡಿದ್ದಾರೆ, ಇಮೇಜ್ ರೆಸೊಲ್ಯೂಷನ್ ಏನು ಯೂಸ್ ಮಾಡಿದ್ದಾರೆ. ಸ್ಟೈಲ್ ಆಪ್ಷನ್ಗೆ ಹೋದರೆ ಸ್ಟೈಲ್ ಲೈಕ್ ವಿಡ್ತ್ ಎಷ್ಟು ಯೂಸ್ ಮಾಡಿದ್ದಾರೆ, ಅಲೈನ್ಮೆಂಟ್ ಯಾವುದು ಯೂಸ್ ಮಾಡಿದ್ದಾರೆ, ರೈಟ್? ಬಾರ್ಡರ್ ರೇಡಿಯಸ್ ಏನಾದರೂ ಅವ್ರು ಯೂಸ್ ಮಾಡಿದರೆ ಬಾರ್ಡರ್ ರೇಡಿಯಸ್ ಎಷ್ಟು ಯೂಸ್ ಮಾಡಿದ್ದಾರೆ, ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು ಬಟನ್, ರೈಟ್? ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲೈಕ್ ಬಟನ್ ಟೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೈಟ್? ಐಕಾನ್ ಸ್ಪೇಸಿಂಗ್ ಎಷ್ಟು ಕೊಟ್ಟಿದ್ದಾರೆ, ರೈಟ್? ಸೊ ದೆನ್ ಸ್ಟೈಲ್ ಆ್ಯಂಡ್ ಸಿ ಇಲ್ಲಿ ಪೊಸಿಷನ್ ಯಾವ ಪೊಸಿಷನ್ನಿಗೆ ಕೊಟ್ಟಿದ್ದಾರೆ, ರೈಟ್? ಸೊ ಇದು ಏನು ಬಟನ್. ಸೊ ಟೈಪೋಗ್ರಫಿ ಏನು ಯೂಸ್ ಮಾಡಿ ಇದೆಲ್ಲವುದು ಕೂಡ ನೀವು ಲೈಕ್ ನೋಡ್ತಾ ಹೋದರೆ ನಿಮಗೆ ಎಲ್ಲವುದು ಗೊತ್ತಾಗುತ್ತೆ. ಸಿ ಮಾರ್ಜಿನ್ ಎಷ್ಟು ಯೂಸ್ ಮಾಡಿದ್ದಾರೆ, ಸಿ ಇಲ್ಲಿ ಟಾಪಲ್ಲಿ 28 ಮಾರ್ಜಿನ್ ಯೂಸ್ ಮಾಡಿದ್ದಾರೆ, ರೈಟ್? ಸೊ ಈ ರೀತಿ ನಿಮಗೆ ಆಪ್ಷನ್ಸ್ಗಳನ್ನೋದು ಗೊತ್ತಾಗ್ತಾ ಹೋಗುತ್ತೆ, ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀರಾ, ರೈಟ್? ಸೊ ಅಗೇನ್ ಈ ಪೋರ್ಷನ್ ಏನಾದರೂ ನೀವು ಎಡಿಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್? ಆ ಪೋರ್ಷನನ್ನು ಪೆನ್ಸಿಲ್ ಐಕಾನ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್? ಕಂಟೆಂಟ್ ಆಪ್ಷನ್ ಇರುತ್ತೆ, ಇಲ್ಲಿ ಚೇಂಜ್ ಮಾಡಿ. ಡಿಸ್ಕ್ರಿಪ್ಷನ್ ಏನಾದರೂ ಆ್ಯಡ್ ಮಾಡ್ತೀರಾ ಅಂದರೆ ಡಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡಿ, ರೈಟ್? ಸೊ ಲಿಂಕ್ ಏನಾದರೂ ಕೊಡ್ತೀರಾ ಅಂದರೆ ಲಿಂಕ್ಸನ್ನು ನೀವು ಕೊಡ್ಬೋದು, ಓಕೆ? ಆ್ಯಂಡ್ ಈ ಪೋರ್ಷನನ್ನು ಎಡಿಟ್ ಮಾಡ್ತೀರಾ ಅಂತಂದರೆ ಈ ಪೋರ್ಷನನ್ನು ಕೂಡ ನೀವು ಎಡಿಟ್ ಮಾಡ್ಬೋದು. ಸೊ ಜಸ್ಟ್ ನಿಮಗೆ ಬೇಸಿಕಲಿ ಯಾವ ಪೋರ್ಷನನ್ನು ಎಡಿಟ್ ಮಾಡ್ಬೇಕು ಅನ್ಕೋತೀರೋ ಆ ಪೋರ್ಷನನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ, ಸಿಂಪಲ್ ಅಷ್ಟೇ. ಸೊ ಸೆಲೆಕ್ಟ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ ನಿಮ್ಮ ಎಡಿಟಿಂಗ್ ಪ್ಯಾನಲ್ ಓಪನ್ ಆಗುತ್ತೆ. ಏನೇನು ಚೇಂಜ್ ಮಾಡಬೇಕಂತ ಅನ್ಕೊತೀರೋ ಎಲ್ಲ ಚೇಂಜ್ ಮಾಡ್ತಾ ಹೋಗಿ. ಸೊ ಮೇಕ್ ಶೋರ್ ನೀವು ಚೇಂಜ್ ಮಾಡಿದಾಗೆಲ್ಲ ಏನು ಮಾಡಬೇಕು, ಪಬ್ಲಿಷ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆವಾಗ ಮಾತ್ರ ನೀವು ಮಾಡಿರೋ ಚೇಂಜಸ್ಗಳು ಅಪ್ಲೈ ಆಗಿರುತ್ತೆ, ಇಲ್ಲ ಅಂತಂದರೆ ಆಗಿರೋದಿಲ್ಲ, ರೈಟ್? ಸೊ ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಒಂದು ವೆಬ್ಸೈಟ್ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಕಾಣುತ್ತೆ ಆ್ಯಂಡ್ ಡೆಸ್ಕ್ಟಾಪಲ್ಲಿ ಯಾವ ರೀತಿ ಕಾಣುತ್ತೆ, ಟ್ಯಾಬ್ಲೆಟಲ್ಲಿ ಯಾವ ರೀತಿ ಕಾಣುತ್ತೆ, ಓಕೆ? ಆ್ಯಂಡ್ ದೆನ್ ಸೆಲ್ ಫೋನಲ್ಲಿ ಯಾವ ರೀತಿ ಕಾಣುತ್ತೆ, ಸಿ, ರೈಟ್? ಸೊ ನೀವು ಸೆಲ್ ಫೋನ್ಗೆ ಲೈಕ್ ಈ ಇಮೇಜ್ ಸೆಲ್ ಫೋನಲ್ಲಿ ಕಾಣಬಾರ್ದು ಅಂತ ಅಂದ್ಕೊಳ್ಳೋಣ. ನೀವು ಅವಾಗ ಏನು ಮಾಡಬೇಕು, ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಡ್ವಾನ್ಸ್ಡ್ ಲೆವೆಲ್ಗೆ ಹೋಗಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗಿಲ್ಲಿ ಆಪ್ಷನ್ ಇರುತ್ತೆ ರೆಸ್ಪಾನ್ಸಿವ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಇಲ್ಲಿ ಹೈಡ್ ಆನ್ ಡೆಸ್ಕ್ಟಾಪ್,
ಹೈಡ್ ಆ್ಯಂಡ್ ಟ್ಯಾಬ್ಲೆಟ್, ಹೈಡ್ ಆ್ಯಂಡ್ ಮೊಬೈಲ್ ಪೋರ್ಟ್ರೇಟ್ ಅಂತ ಇರುತ್ತೆ. ಸೊ ಇಲ್ಲಿ ನಾನು ಆನ್ ಮಾಡಿಕೊಂಡ್ರೆ ಈ ಪರ್ಟಿಕ್ಯುಲರ್ ಇಮೇಜ್ ಮೊಬೈಲಲ್ಲಿ ಕಾಣೋದಿಲ್ಲ, ಬಟ್ ಟ್ಯಾಬ್ಲೆಟಲ್ಲಿ ಕಾಣುತ್ತೆ, ಡೆಸ್ಕ್ಟಾಪಲ್ಲಿ ಅಂತಂದರೆ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಕಾಣುತ್ತೆ, ಬಟ್ ಸೆಲ್ ಫೋನ್ ಸ್ಕ್ರೀನಲ್ಲಿ ಕಾಣೋದಿಲ್ಲ. ಇದನ್ನು ಆಫ್ ಮಾಡಿದ್ರೆ, ಶೋ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕೂಡ ಕಾಣುತ್ತೆ. ಸಿಂಪಲ್. ಸೊ ಇಲ್ಲಿ ನಿಮಗೆ ಸೆಲ್ ಫೋನ್ಗೆ ಯಾವ ರೀತಿ ನಮ್ಮ ವೆಬ್ಸೈಟ್ ಬೇಕೋ ಆ ರೀತಿ ನೀವು ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಟ್ಯಾಬ್ಲೆಟ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಒಂದು ವೆಬ್ಸೈಟನ್ನು ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಡೆಸ್ಕ್ಟಾಪಲ್ಲಿ ನಿಮ್ಮ ಒಂದು ವೆಬ್ಸೈಟನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಇವಾಗ ಡೆಸ್ಕ್ಟಾಪಲ್ಲಿ ಒಂದು ವೆಬ್ಸೈಟ್ ಒಂದು ಡಿಸೈನನ್ನು ಯೂಸ್ ಮಾಡಿರ್ತೀರಾ, ಆ್ಯಂಡ್ ಸೆಲ್ ಫೋನಲ್ಲಿ ಒಂದು ಡಿಸೈನನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಲೈಕ್ ಅಂತಂದರೆ ಸಿಮಿಲರ್ ವೆಬ್ಸೈಟ್ ಇರಬೇಕೇ ಹೊರತು ಡಿಸೈನನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೋದೇ ಬಿಟ್ಟರೆ ಎಲ್ಲದನ್ನು ಲೈಕ್ ಡೆಸ್ಕ್ಟಾಪಲ್ಲೇ ಕಂಪ್ಲೀಟಾಗಿ ಬೇರೆದು ತೋರಿಸ್ಬೇಕು, ಸೆಲ್ ಫೋನಲ್ಲೇ ಡಿಫ್ರೆಂಟ್ ಸೈಟ್ ತೋರಿಸ್ಬೇಕು ಅಂತಂದರೆ ಅದು ಆಗೋದಿಲ್ಲ. ಓಕೆ, ಸೊ ಬೇಸಿಕಲಿ ಯು ಕ್ಯಾನ್ ಎಡಿಟ್ ಇನ್ ಎ ಡಿಫ್ರೆಂಟ್ ಡಿವೈಸಸ್. ಅಂತಂದರೆ ನನಗೆ ಡೆಸ್ಕ್ಟಾಪಲ್ಲಿ ಈ ರೀತಿ ಕಾಣಬೇಕು, ಸೆಲ್ ಫೋನಲ್ಲಿ ಈ ರೀತಿ ಕಾಣಬೇಕು, ಆ್ಯಂಡ್ ಟ್ಯಾಬ್ಲೆಟಲ್ಲಿ ಈ ರೀತಿ ಕಾಣಬೇಕು. ಸಿಂಪಲ್. ಓಕೆ, ಸೊ ಇಷ್ಟೇ, ಇನ್ನು ಏನೂ ಇರೋದಿಲ್ಲ. ರೈಟ್. ಸೊ ಅಗೇನ್ ನೀವು ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋದರೆ ಇವಾಗ ಲೈಕ್ ಕಾಂಟ್ಯಾಕ್ಟ್ ಪೇಜನ್ನು ನಾನು ಎಡಿಟ್ ಮಾಡಬೇಕಂತ ಅನ್ಕೋತೀನಿ. ಸೊ ನಾನು ಏನು ಮಾಡ್ತೀನಿ, ಕಾಂಟ್ಯಾಕ್ಟ್ ಪೇಜ್. ಓಕೆ, ಸಿಲಿ ಅಗೇನ್ ಎಡಿಟ್ ವಿತ್ ಎಲಿಮೆಂಟರ್ ಇರುತ್ತೆ. ಸೊ ಕ್ಲಿಕ್ ಮಾಡಿದೆ ಅಂದ್ಕೊಳ್ಳಿ, ಇಲ್ಲಿ ನಾನು ಕಾಂಟ್ಯಾಕ್ಟ್ ಪೇಜನ್ನು ಎಡಿಟ್ ಮಾಡ್ಬೋದು. ಓಕೆ, ಸೊ ಕಾಂಟ್ಯಾಕ್ಟ್ ಪೇಜ್ ಎಡಿಟ್ ಮಾಡ್ಬೋದು. ರೈಟ್. ಸೊ ಸೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಡಿಟ್ ಪ್ಯಾನಲ್ ಓಪನ್ ಆಗುತ್ತೆ, ಎಡಿಟ್ ಮಾಡ್ಕೊತ ಹೋಗಿ. ಸಿಂಪಲ್. ಬಟ್ ಇಲ್ಲಿ ನೀವು ನೋಡ್ಬೋದು ಲೊಕೇಶನ್ ಆಪ್ಷನ್ ಇದೆ. ರೈಟ್. ಸೊ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೊಕೇಶನನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್, ಐಲ್ ಆ್ಯಡ್ ತುಮಕೂರು. ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಲೊಕೇಶನ್ ಆ್ಯಡ್ ಆಯಿತು, ತುಮಕೂರು, ಕರ್ನಾಟಕ, ಇಂಡಿಯಾ. ರೈಟ್. ಸೊ ಪಬ್ಲಿಷ್ ಮಾಡಿದ್ರೆ ನಾನು ಹೋಟೆಲ್ ಎಲ್ಲಿ ಕಾಣ್ತಿದೆ, ಈಗ ತುಮಕೂರಲ್ಲಿ ಕಾಣ್ತಿದೆ. ರೈಟ್. ಸೊ ಈ ರೀತಿ ಆಪ್ಷನ್ಸ್ಗಳು ನಮಗೆ ಎಲ್ಲಿ ಎಲಿಮೆಂಟರಲ್ಲಿ ಕಾಣುತ್ತೆ ಅಂತಂದರೆ ಲೈಕ್ ಥೀಮಲ್ಲಿ ಏನು ಅಪ್ಲೈ ಮಾಡಿರ್ತಾರೆ ಅಲ್ವಾ ಎಲಿಮೆಂಟ್ಸ್, ಅವೆಲ್ಲ ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಬೈ ಡಿಫಾಲ್ಟ್ ಬರೀ ಎಲಿಮೆಂಟರನ್ನೇ ಯೂಸ್ ಮಾಡ್ಕೋತೀರಾ ಅಂತಂದರೆ ಅಗೇನ್ ಸೇಮ್ ಆ್ಯಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸರ್ಚ್ ವಿಜೆಟ್, ಲೈಕ್ ಫಾರ್ ಎಕ್ಸಾಂಪಲ್ ಮ್ಯಾಪ್ ಅಂತ ಸರ್ಚ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ಗೂಗಲ್ ಮ್ಯಾಪ್ ಇರುತ್ತೆ. ರೈಟ್. ಸೊ ಜಸ್ಟ್ ನೀವೇನು ಮಾಡಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಮುಗಿದೋಯ್ತು. ಇಲ್ಲಿ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇಲ್ಲೇನಾಯಿತು, ಮ್ಯಾಪ್ ಓಪನ್ ಆಯಿತು. ನನಗೆ ಈ ಮ್ಯಾಪ್ ಬೇಡ, ಡಿಲೀಟ್ ಮಾಡ್ತೀನಿ, ಈ ಮ್ಯಾಪ್ ಇಟ್ಕೋತೀನಿ ಅಂತಂದರೆ ಯು ಕ್ಯಾನ್ ಯೂಸ್. ರೈಟ್. ಸಿಂಪಲ್. ಬೇಡ ಅಂತಂದರೆ ಡಿಲೀಟ್ ಮಾಡಿ, ಬೇಕು ಅಂದರೆ ಇಟ್ಕೊಳ್ಳಿ. ರೈಟ್. ಎಡಿಟ್ ಮಾಡಬೇಕು ಅಂದರೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೊಕೇಶನ್ ಯಾವ ಲೊಕೇಶನ್ ಬೇಕು ಆ್ಯಡ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಬೆಳಗಾವಿ. ದೆನ್ ಪಬ್ಲಿಷ್. ಸಿಂಪಲ್. ಓಕೆ, ಇದರಲ್ಲಿ ಏನು ಕಷ್ಟಪಡ್ತಿದ್ದೀವಿ, ಏನೂ ಇಲ್ಲ, ಸ್ವಲ್ಪ ತಲೆ ಉಪಯೋಗಿಸಿದ್ರೆ ಮುಗಿದೋಯ್ತು. ರೈಟ್. ಸೊ ಇದರಲ್ಲಿ ಏನೂ ಇರೋದಿಲ್ಲ. ಸೊ ಜಸ್ಟ್ ಏನು ಮಾಡಬೇಕು, ನಮ್ಮ ಸ್ಕಿಲ್ಲನ್ನು ನಾವು ಯೂಸ್ ಮಾಡಬೇಕು. ಅಂತಂದರೆ ಒಂದು ಪ್ರಾಪರ್ ಆದಂಥ ಡಿಸೈನ್ ನಮ್ಮ ತಲೆಗೆ ಬರಬೇಕಷ್ಟೆ. ಅಂತಂದರೆ ಹೆಂಗೆ ಮಾಡಿದ್ರೆ ನಮ್ಮ ವೆಬ್ಸೈಟ್ ಕಾಣುತ್ತೆ. ಸೊ ಬಿಗಿನರ್ ಲೆವೆಲಲ್ಲಿ ನೀವೇನು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ತಾನೇ ಹೋಗಬೇಕು. ಅಂತಂದರೆ ಡೈಲಿ ಒಂದೊಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ, ಅದರಲ್ಲಿ ತಪ್ಪೇನು. ಕ್ರಿಯೇಟ್ ಮಾಡಿ, ಅದಾಯಿತು ಅಂದರೆ WP ರೀಸೆಟ್ ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಿಮ್ಮ ವರ್ಡ್ ಪ್ರೆಸ್ಸನ್ನು ರೀಸೆಟ್ ಮಾಡಿ. ಸೊ ಬೇರೆ ವೆಬ್ಸೈಟನ್ನು ಟ್ರೈ ಮಾಡಿ. ರೈಟ್ ತಾನೇ. ಸೊ ಸಿಂಪಲ್, ಕಾಂಪ್ಲಿಕೇಶನ್ಸ್ ಏನೂ ಇರೋದಿಲ್ಲ. ರೈಟ್. ಬಟ್ ಇನ್ನೊಂದು ಹೇಳ್ತೀನಿ ನಾನಿಲ್ಲಿ. ಓಕೆ, ಸೊ ನನ್ನ ವೆಬ್ಸೈಟ್ ಇದೆ ಇದು. ಓಕೆ, ಸೊ ಐ ವಿಲ್ ರಿಫ್ರೆಶ್ ಇಟ್. ಇಲ್ಲಿ ನನಗೆ ಹೋಮ್ ಪೇಜ್ ಇದೆ, ಮೆನು ಪೇಜ್ ಇದೆ, ಅಬೌಟ್ ಅಸ್ ಪೇಜ್ ಇದೆ, ಕಾಂಟ್ಯಾಕ್ಟ್ ಅಸ್ ಪೇಜ್ ಇದೆ. ಓಕೆ, ಸೊ ಲೆಟ್ ಮಿ ಟೇಕ್, ನನಗೆ ಮೆನು ಪೇಜ್ ಬೇಡ, ಸೊ ಇದೇ ಬೇರೆ ಪೇಜ್ ಬೇಕು ನನಗೆ. ಸೊ ಅವಾಗ ನಾವು ಇನ್ನೊಂದು
ಪೇಜನ್ನು ಕ್ರಿಯೇಟ್ ಮಾಡೋ ಬದಲು ನೀವೇನು ಮಾಡಬೇಕು, ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡಿಗೆ ಹೋಗಿ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೆನು ಆಪ್ಷನ್ ಅಂತ ಇರುತ್ತೆ, ರೈಟ್. ಸೊ ನೀವೇನು ಮಾಡಬೇಕು, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಆ ಪೇಜಿನ ನೇಮ್ ಚೇಂಜ್ ಮಾಡಿ, ಅಷ್ಟೇ, ಮುಗ್ದೋಯ್ತು. ಇಲ್ಲಿ ಮೆನು ಅಂತ ಇದೆ, ಮೆನು ಅಂತ ತಗೊಂಡು ನಾನು ಜಸ್ಟ್ XYZ ಅಂತ ನಾನು ಮೆನ್ಷನ್ ಮಾಡ್ತೀನಿ ಆ್ಯಸ್ ಫಾರ್ ನೌ. ಓಕೆ, ಸೊ ದೆನ್ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಅಗೇನ್ ನನ್ನ ವೆಬ್ಸೈಟನ್ನು ನೀವು ನೋಡಿದ್ರೆ ವಿಸಿಟ್ ಸೈಟ್, ಸೊ ಆ ಮೆನು ಪೇಜ್ ಹೋಗಿ ನನಗೆ XYZ ಅಂತ ಬಂದಿರುತ್ತೆ. ಓಕೆ, ಸೊ XYZ ಓಪನ್ ಮಾಡಿದ್ರೆ ಇಲ್ಲಿ ನನಗೆ ಮೆನು ಅಂತಂದರೆ ಲೈಕ್ ಆ ಪೇಜಿನ ಸೆಟ್ಟಿಂಗ್ಸ್ ಆಸ್ಟ್ರಾದಲ್ಲಿ ಏನಿತ್ತು, ಆ ಥೀಮಲ್ಲಿ ಏನಿತ್ತು ಅದೇ ಓಪನ್ ಆಗುತ್ತೆ, ಬಟ್ ಪೇಜಿನ ನೇಮ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಇರುತ್ತೆ ಅಲ್ವಾ, ಇದನ್ನು ನೀವು ಎಲಿಮೆಂಟರ್ಗೆ ಹೋಗಿ ಕಸ್ಟಮೈಸ್ ನೀವು ಮಾಡ್ಕೋಬಹುದು, ರೈಟ್. ಸೊ ನೆನ್ಪಿಟ್ಕೊಳ್ಳಿ, ಇದನ್ನ ನಾವೇನಂತ ಕರಿತೀವಿ, ಹೆಡರ್. ಓಕೆ, ಆ್ಯಂಡ್ ಕೆಳಗಡೆ ಏನಿರುತ್ತೆ ಅಲ್ವಾ, ರೈಟ್, ಇದನ್ನು ನಾವೇನಂತ ಕರಿತೀವಿ, ಫೂಟರ್. ನೆನ್ಪಿಟ್ಕೊಳ್ಳಿ, ಹೆಡರ್ ಆ್ಯಂಡ್ ಫೂಟರನ್ನು ನಾವು ಎಲಿಮೆಂಟರಲ್ಲಿ ಎಡಿಟ್ ಮಾಡ್ಲಿಕ್ಕೆ ಬರೋದಿಲ್ಲ, ನಾವು ಕಸ್ಟಮೈಸ್ಗೆ ಹೋಗಬೇಕು ಹೆಡರ್ ಆ್ಯಂಡ್ ಫೂಟರನ್ನು ಎಡಿಟ್ ಮಾಡಲಿಕ್ಕೆ. ಸೊ ಕಸ್ಟಮೈಸ್ ಆಪ್ಷನ್ಸ್ಗೆ ಹೋದರೆ ಈ ಥೀಮಿಗೆ ಸಂಬಂಧಪಟ್ಟಂಥ ಆಪ್ಷನ್ಸ್ಗಳು ಅಲ್ಲಿರ್ತವೆ. ಸೊ ನೀವು ಫೂಟರ್ ಎಡಿಟ್ ಮಾಡಬೇಕು ಅಂತಂದರೆ ಇಲ್ಲಿ ಹೆಡರ್ ಆ್ಯಂಡ್ ಫೂಟರ್ ಆಪ್ಷನ್ ಇರುತ್ತೆ. ಸೊ ಜಸ್ಟ್ ಫೂಟರ್ ಮೇಲೆ ಕ್ಲಿಕ್ ಮಾಡಿ, ಸೊ ನೀವು ಫೂಟರ್ ಆಪ್ಷನ್ಗೆ ಹೋಗ್ತೀರಾ. ಇಫ್ ಇನ್ ಕೇಸ್ ಅಲ್ಲಿ ಫೂಟರ್ ಇತ್ತು ಅಂತಂದರೆ ಫೂಟರನ್ನು ನೀವು ಎಡಿಟ್ ಮಾಡ್ಕೋಬೋದು, ರೈಟ್. ಸೊ ಏನು ಫೂಟರ್ ಇರುತ್ತೆ ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಸೊ ನಂಬರ್ ಹಾಕ್ತೀರಾ ಅಥವಾ ಬೇರೆ ಏನಾದರೂ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಲ್ ಯುವರ್ ರಿಸರ್ವೇಷನ್. ಸೊ ನಂಬರ್ ನಾನಿಲ್ಲಿ ಚೇಂಜ್ ಮಾಡ್ತೀನಿ ಆ್ಯಸ್ ಫಾರ್ ನೌ, ಲೈಕ್ right, so and then I'll publish it. Okay, so now footer anna check ಮಾಡ್ತೀನಿ. See, number is changing, right? Before ಯಾವುದು 1 2 3 4 5 ಅಂತ ಇತ್ತು, ಸೊ ಇವಾಗ ನಂದು ಚೇಂಜ್ ಆಗಿದೆ, ರೈಟ್. ಸೊ ಈ ರೀತಿ ನೀವು ಆಸ್ಟ್ರಮನ್ನು ಯುಟಿಲೈಸ್ ಮಾಡ್ಕೋಬೋದು ಆರಾಮಾಗಿ ಬಿಗಿನರ್ ಲೆವೆಲಲ್ಲಿ. ಸೊ ಅದಕ್ಕೋಸ್ಕರ ನಮಗೆ ಎಲಿಮೆಂಟರ್ ಅನ್ನೋದು ಇಂಪಾರ್ಟೆಂಟ್, ರೈಟ್. ನಾನು ಎಕ್ಸಾಕ್ಟಾಗಿ ಹೇಳಿದ್ದೆ 10 ಮಿನಿಟ್ಸಲ್ಲಿ ನೀವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದಂತ. 9:38ಗೆ ಆಲ್ರೆಡಿ ನಮ್ಮದು ವೆಬ್ಸೈಟ್ ರೆಡಿ. ಓಕೆ, ಸೊ ತುಂಬ ಸಿಂಪಲ್, ಕಾಂಪ್ಲಿಕೇಶನ್ಸ್ ಏನೂ ಇರೋದಿಲ್ಲ. ಜಸ್ಟ್ ನೀವೇನು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು ಆಪ್ಷನ್ಸ್ಗಳನ್ನು, ಸಿಂಪಲ್. ಓಕೆ, ಸೊ ನಾವ್ ಇದೇನು ನಾನು ನಿಮಗೆ ಹೇಳಿದೆ 5 days ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕೊಡ್ತೀನಿ ಅಂತ. ಓಕೆ, ಸೊ ಈ 5 daysಲ್ಲಿ ನೀವು ಒಂದು ವೆಬ್ಸೈಟ್, ಕಂಪ್ಲೀಟ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದನ್ನು ನೀವು ಕಲ್ತ್ರಿ, ರೈಟ್. ಸೊ ನಾವು 5 daysಲ್ಲೇ ನೀವು ಇಷ್ಟು ಕಲ್ತಿದ್ದೀರಾ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇನ್ನು 3 monthsಲ್ಲಿ ಎಷ್ಟು ಕಲಿಬೋದು ನೀವು. ಓಕೆ, ಸೊ 3 monthsಲ್ಲಿ ನೀವು ಎಷ್ಟು ಕಲಿಬೋದು, ರೈಟ್. ಸೊ ಪೇಯ್ಡ್ ಕೋರ್ಸ್ ಕೂಡ ನಮ್ಮದಿದೆ, ಪೇಯ್ಡ್ ಕೋರ್ಸ್. ಸೊ ಕೋರ್ಸ್ ಫೀಸ್ ಬಂದು 8,500 ಫಾರ್ ಕಂಪ್ಲೀಟ್ 3 months ಕೋರ್ಸ್. ಕಂಪ್ಲೀಟ್ 3 months ಕೋರ್ಸ್, 8,500 ಫಾರ್ 3 months ಕೋರ್ಸ್. ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ ನಿಮಗೆ. ಓಕೆ, ಪ್ರತಿದಿನ ಲೈವ್ ಕ್ಲಾಸ್ ಅಂತಂದರೆ ಸ್ಯಾಟರ್ಡೆ ಸಂಡೇ ಬಿಟ್ಟು ಮಂಡೇ ಟು ಫ್ರೈಡೇ ನಿಮ್ಗೆ ಏನಿರುತ್ತೆ ಲೈವ್ ಕ್ಲಾಸಸ್ ಇರುತ್ತೆ, ಪ್ಲಸ್ ರೆಕಾರ್ಡಿಂಗ್ ಕ್ಲಾಸಸ್ ನಿಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಈ ಕೋರ್ಸಲ್ಲಿ ನೀವೇನೇನು ಕಲಿತೀರಾ, ವೆಬ್ಸೈಟ್ ಡಿಸೈನಿಂಗ್, ಶಾಪಿಫೈ, ಓಕೆ, SEO, Google Ads, Meta Ads, right, affiliate marketing, right, and then AI
ಟೂಲ್ಸ್ ಫ್ರೀಲಾನ್ಸಿಂಗ್ ಇಷ್ಟನ್ನು ನೀವು 3 ಮಂತ್ಸ್ ಕೋರ್ಸಲ್ಲಿ ಕಲಿತೀರ. ಓಕೆ, ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಓಕೆ ಪೇಯ್ಡ್ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ, ಸೊ ನೀವು ಪೇಯ್ಡ್ ಕೋರ್ಸಿಗೆ ಜಾಯಿನ್ ಆಗಲಿಕ್ಕೆ ಮಂಡೇವರೆಗೂ ಟೈಮ್ ಇದೆ ನಿಮಗೆ. ಥಿಂಕ್ ಆ್ಯಂಡ್ ಡಿಸೈಡ್. ಓಕೆ, ಸೊ ಇಲ್ಲ ನಾವು ಕಲಿತೀವಿ ಅಂತ ಅಂದರೆ ನೀವು ಆರಾಮಾಗಿ ಪೇಯ್ಡ್ ಕೋರ್ಸಿಗೆ ಜಾಯಿನ್ ಆಗ್ಬೋದು. ಬೇಡ ಅಂತಂದರೆ ಓಕೆ, ನಮಗೆ 5 days ಫ್ರೀ ಕ್ಲಾಸ್ ಏನಫ್ ಅಂತ ಅಂದರೆ ಇಟ್ಸ್ ಅಪ್ ಟು ಯು. ಓಕೆ, ಸೊ ಐ ಹೋಪ್ ಯಾರು ಮಿಸ್ ಮಾಡ್ಕೊಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಅಗೇನ್ ಹೇಳ್ತೀನಿ, ಇಫ್ ಇನ್ ಕೇಸ್ ಇಷ್ಟು ಕೋರ್ಸನ್ನು ಓಕೆ ಇಷ್ಟು ಟಾಪಿಕ್ಸನ್ನು ರೈಟ್ ಯಾರಾದರೂ ಈ ಫೀಸಿಗೆ ನಿಮಗೆ ಕೊಡ್ತಾರೆ ಅಂತ ಅಂದರೆ ಓಕೆ ಈ ಫೀಸಿಗೆ ಕೊಡ್ತಾರೆ ಅಂತ ಅಂದರೆ ಹ್ಯಾಪಿಯಾಗಿ ಹೋಗಿ ಜಾಯ್ನ್ ಆಗಿ. ಅಂತಂದರೆ ಈ ಫೀಸ್ಗೆ ಅಂತಂದರೆ ಇದಕ್ಕಿಂತ ಕಡಿಮೆಗೆ 3 ಮಂತ್ಸ್ ಕೋರ್ಸ್ ಕೊಡ್ತಾರೆ ಅಂದರೆ ಕನ್ನಡದಲ್ಲಿ ಹೋಗಿ ಜಾಯ್ನ್ ಆಗಿ. ನಾನು ಯಾಕೆ ಅಂತ ಕೇಳಲ್ಲ ರೈಟ್. ಸೊ ನಾನು ನಾರ್ಮಲಿ ಕೊಡೋದು 1 ಅಥವಾ 2 ಫ್ರೀ ಕ್ಲಾಸ್ ಅಷ್ಟೇ. ನಿಮ್ಮ ಬ್ಯಾಚಿಗೆ ಫಸ್ಟ್ ಟೈಮ್ ನಾನು 1 ವೀಕ್ ಅಂತಂದರೆ ಮಂಡೇ ಟು ಫ್ರೈಡೇ ಆಲ್ಮೋಸ್ಟ್ 5 days ಫ್ರೀ ಕ್ಲಾಸನ್ನು ಕೊಟ್ಟಿದೆ. ಓಕೆ, ಸೊ ಪೇಯ್ಡ್ ಕೋರ್ಸಿಗೆ ನೀವು ಜಾಯಿನ್ ಆಗ್ತೀರಾ ಅಂತ ಅಂದರೆ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು ರೈಟ್. ಸೊ ಈ ನಂಬರಿಗೆ ಕಾಲ್ ಮಾಡಿ ಜಾಯಿನ್ ಆಗ್ತೀರಾ ಅಂತ ಅಂದರೆ, ಇಲ್ಲ ಅಂತ ಅಂದರೆ ಇಗ್ನೋರ್ ಮಾಡಿ ಅಷ್ಟೇ ರೈಟ್. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಯು ಕ್ಯಾನ್ ಆಸ್ಕ್ ಮಿ ನಾವ್.